ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ನಾನು ಈ ಮಮತಾ ಬ್ಯಾನರ್ಜಿಯವರ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳಾದವಲ್ಲ, ಅದರ ಬಗ್ಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಮಂಡಿಸಿರುವಂತಹ ಚೊಚ್ಚಲ ಬಜೆಟ್ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೆ. ಆಗ ಕೆಲವರು ಕಮೆಂಟ್ ಹಾಕಿ ಕೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಿ ಅಂತ. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸುವೇಂದು ಅಧಿಕಾರಿ ಅವರು ತನ್ನ ಚೊಚ್ಚಲ ಬಜೆಟ್ನಲ್ಲಿ ಬಹಳ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಯಾವ ರೀತಿಯಾಗಿ ರಾಜ್ಯದ ಸಂಪತ್ತನ್ನು ಹಂಚುತ್ತಾ ಇದ್ರೋ ಅದಕ್ಕೆ ಸುವೇಂದು ಅಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಅದೂ ಸಹ ಅಜಿತ್ ದೋವಲ್ ಅವರ ರಿಪೋರ್ಟ್ ಆಧಾರದಲ್ಲಿ ಎನ್ನುವಂತಹ ಚರ್ಚೆ ಆಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ವಿಚಾರ, ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಬಂಗಾಳದಲ್ಲೂ ಕೂಡ ಈ ಉತ್ತರ ಪ್ರದೇಶದಲ್ಲಿ ಹೆಸರು ಬದಲಾವಣೆ ಪರ್ವ ನಡೀತಲ್ಲ, ಆ ಟ್ರೆಂಡ್ ಈಗ ಬಂಗಾಳದಲ್ಲಿ ಆರಂಭ ಆಗಿದೆ. ನಮ್ಮನ್ನ ದಬ್ಬಾಳಿಕೆ ಮಾಡದಂತಹ ಒಬ್ಬ ವ್ಯಕ್ತಿಯ ಹೆಸರು ಕೂಡ ಬಂಗಾಳದಲ್ಲಿ ಯಾವ ರಸ್ತೆಗಾಗ್ಲಿ ಯಾವ ಕಟ್ಟಡಕ್ಕಾಗ್ಲಿ ಇರಲೇಬಾರದು ಅಂತ ಸುವೇಂದು ಅಧಿಕಾರಿ ಆರ್ಡರ್ ಮಾಡಿದ್ದಾರೆ. ಇದರ ಜೊತೆಗೆ ಬಂಗಾಳದಲ್ಲಿ ಹೊಸದಾಗಿ 5 ಜಿಲ್ಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಅದು ಕೂಡ ಅಕ್ರಮ ಬಾಂಗ್ಲಾದೇಶದ ವಲಸಿಗರನ್ನ ಗಮನದಲ್ಲಿಟ್ಟುಕೊಂಡು. ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ಈ ಎಲ್ಲಾ ನಿರ್ಧಾರಗಳು ಕೂಡ ದೇಶದ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಮೊದಲನೇದಾಗಿ ಸುವೇಂದು ಅಧಿಕಾರಿ ಅವರ ಸರ್ಕಾರದ ಚೊಚ್ಚಲ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಅಲೋಕೇಟ್ ಮಾಡ್ತಾ ಇದ್ರಲ್ಲ, ಆ ಹಣದಲ್ಲಿ ಬಹಳ ದೊಡ್ಡ ಕಟ್ ಆಫ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಬಿಡ್ತೀನಿ. ಮಮತಾ ಬ್ಯಾನರ್ಜಿ ಅವರ ಓಲೈಕೆ ರಾಜಕಾರಣದ ಬಗ್ಗೆ ನಾನೇನು ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ, ಇಡೀ ದೇಶಕ್ಕೆ ಗೊತ್ತು. ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷಕ್ಕೆ ತೃಣಮೂಲ ಕಾಂಗ್ರೆಸ್ ಅಂತ ಹೆಸರಿಟ್ಕೊಂಡಿದ್ರು. ಆದರೆ ಆ ಪಕ್ಷ ಯಾವ ರೀತಿಯಾಗಿ ವರ್ತಿಸ್ತಾ ಇತ್ತು ಅಂತಂದ್ರೆ ಮುಸ್ಲಿಂ ಲೀಗ್ ಅನ್ನು ಮೀರಿಸುವ ಹಂತಕ್ಕಿತ್ತು. ಆ ಮಟ್ಟಿಗೆ ಮುಸ್ಲಿಂ ಓಲೈಕೆ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ರು. ಅದರಲ್ಲೂ 2020ನೇ ಇಸವಿಯ ನಂತರ ಮುಸ್ಲಿಮರಿಗೆ ತನ್ನ ಬಜೆಟ್ನಲ್ಲಿ ಅಲೋಕೇಟ್ ಮಾಡೋದಿದೆಯಲ್ಲ, ಇದು ವಿಪರೀತವಾಗಿ ಜಾಸ್ತಿ ಆಗ್ತಾ ಇತ್ತು. ಮಿತ್ರರೇ, ಅಲ್ಪಸಂಖ್ಯಾತರಿಗೆ ಹಣ ಕೊಡಬಾರ್ದು, ಅವರು ಉದ್ಧಾರ ಆಗಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಸಮಾನವಾಗಿ ಹಂಚಿಕೆ ಆಗಬೇಕು, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಆಗಬೇಕು. ಅದನ್ನು ಬಿಟ್ಟು ಯಾವುದೋ ಒಂದು ವರ್ಗವನ್ನು ಓಲೈಸೋದಕ್ಕೋಸ್ಕರವಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬದಿಗೊತ್ತಿ ಹಣ ಹಂಚಿಕೆ ಮಾಡೋದಿದೆಯಲ್ಲ, ಅದು ದೇಶದ್ರೋಹ ಆಗತ್ತೆ. ಮಮತಾ ಬ್ಯಾನರ್ಜಿ ಅವರು ನಿರಂತರವಾಗಿ ಆ ಕೆಲಸ ಮಾಡ್ತಾ ಇದ್ರು. ಆ ಅಂಕಿಅಂಶವನ್ನು ಹೇಳ್ತೀನಿ, ನಿಮಗೆ ಗೊತ್ತಾಗತ್ತೆ. ಬಂಗಾಳದಲ್ಲಿ ಮೈನಾರಿಟಿ ಅಫೇರ್ಸ್ಗೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ 2026-27ನೇ ಸಾಲಿನ ಬಜೆಟ್ ಅನ್ನು ಮಂಡಿಸ್ತಲ್ಲ. ಬಂಗಾಳದ ಚುನಾವಣೆಗೆ ಕೆಲವೇ ತಿಂಗಳ ಮುಂಚೆಯಲ್ಲಿ ಮಂಡನೆಯಾದಂತಹ ಬಜೆಟ್ ಇದು. ಮಮತಾ ಬ್ಯಾನರ್ಜಿ ಅವರ ಕಡೆಯ ಬಜೆಟ್ ಕೂಡ ಹೌದು. ಆ ಬಜೆಟ್ನಲ್ಲಿ ಒಟ್ಟು 5,713 ಕೋಟಿಯನ್ನ ಅಲ್ಪಸಂಖ್ಯಾತರಿಗೋಸ್ಕರವಾಗಿ ಮೀಸಲಿಡಲಾಗಿತ್ತು. ಈಗ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಸುವೇಂದು ಅಧಿಕಾರಿಯವರ ಸರ್ಕಾರ ಆ ಬಜೆಟ್ ಅನ್ನು ಬದಿಗೆ ಸರಿಸಿ ಹೊಸ ಬಜೆಟ್ ಅನ್ನು ಮಂಡನೆ ಮಾಡಿದ್ರಲ್ಲ, ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ನಿಗದಿ ಮಾಡಿದಂತಹ ಹಣದಲ್ಲಿ 62% ಅನ್ನು ಕಟ್ ಆಫ್ ಮಾಡಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. 5%, 10% ಕಟ್ ಆಫ್ ಮಾಡಿದ್ರೆ ಅದ್ರ ಬಗ್ಗೆ ನಾನೇನು ನಿಮಗೆ ವಿವರಿಸಿ ಹೇಳಬೇಕಾಗಿರಲಿಲ್ಲ. ಆದರೆ ಸುವೇಂದು ಅಧಿಕಾರಿ 62% ಕಟ್ ಆಫ್ ಮಾಡಿದ್ದಾರೆ. ಅಂದರೆ ಮಮತಾ ಬ್ಯಾನರ್ಜಿ ಅವರು 5,713 ಕೋಟಿ ಕೊಟ್ಟಿದ್ರಲ್ಲ, ಈಗ ಸುವೇಂದು ಅಧಿಕಾರಿ ಅವರು ಕೇವಲ 2,165 ಕೋಟಿ ಮಾತ್ರ ಮೀಸಲಿಟ್ಟಿದ್ದಾರೆ. 3,548 ಕೋಟಿಯಷ್ಟು ಕಡಿಮೆ ಮಾಡಿದ್ದಾರೆ. ಈ ಹಣವನ್ನು ಎಲ್ಲಿಗೆ ಅಲೋಕೇಟ್ ಮಾಡಿದ್ದಾರೆ ಅಂತಂದ್ರೆ ನಾರ್ತ್ ಬಂಗಾಳಕ್ಕೆ ಅಲೋಕೇಟ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ನಾರ್ತ್ ಬಂಗಾಳವನ್ನು ಸಾಕಷ್ಟು ಕಡೆಗಣಿಸಲಾಗ್ತಾ ಇತ್ತು. ಅಲ್ಲಿ ಸಿಲಿಗುರಿ ಕಾರಿಡಾರ್ ಇದೆ, ರಕ್ಷಣೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರದೇಶ ಅದು. ಆದರೂ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರ ನಾರ್ತ್ ಬಂಗಾಳವನ್ನು ಕಡೆಗಣಿಸ್ತಲೇ ಬಂದಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಾರ್ತ್ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಓಟ್ ಬರ್ತಾ ಇರಲಿಲ್ಲ. ಅದು ಹಿಂದೂಗಳು ಜಾಸ್ತಿ ಇದ್ದಂತಹ ಪ್ರದೇಶ. ಹೀಗಾಗಿ ಅಲ್ಲಿ ಬಿಜೆಪಿ ಗೆಲ್ತಾ ಇತ್ತು. ಮಮತಾ ಬ್ಯಾನರ್ಜಿ ಅವರ TMCಗೆ ಅಲ್ಲಿ ನೆಲೆ ಇರಲಿಲ್ಲ. ಹೀಗಾಗಿ ಆ ಪ್ರದೇಶವನ್ನೇ ಮಮತಾ ಬ್ಯಾನರ್ಜಿ ಅವರು ಪ್ರತಿ ಬಜೆಟ್ನಲ್ಲೂ ಕೂಡ ಕಡೆಗಣಿಸ್ತಾ ಬಂದಿದ್ರು. ಆದರೆ ಸುವೇಂದು ಅಧಿಕಾರಿ ಈಗ ಅಲ್ಪಸಂಖ್ಯಾತರಿಗೆ ವಿಪರೀತವಾಗಿ ಮೀಸಲಿಡ್ತಾ ಇದ್ದಂತಹ ಹಣವನ್ನು ಕಟ್ ಆಫ್ ಮಾಡಿ ನಾರ್ತ್ ಬಂಗಾಳಕ್ಕೆ ಡೈವರ್ಟ್ ಮಾಡಿದ್ದಾರೆ. ಅಲ್ಲಿ IIT, IIM, ಏಮ್ಸ್, IT ಕಾರಿಡಾರ್, ಸೆಮಿಕಂಡಕ್ಟರ್ ಕಂಪನಿಗಳು ಇದನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಮತಾ ಬ್ಯಾನರ್ಜಿ ಅವರು 5,713 ಕೋಟಿಯನ್ನ ಯಾಕೋಸ್ಕರವಾಗಿ ಕೊಡ್ತಾ ಇದ್ರು? ಅದು ಯಾವುದಕ್ಕೆ ಬಳಕೆ ಆಗ್ತಾ ಇತ್ತು ಕೇಳಿದ್ರೆ ಮುಖ್ಯವಾಗಿ ಮದರಸಾಗಳಿಗೆ ಹೋಗ್ತಾ ಇತ್ತು. ಮುಖ್ಯವಾಗಿ ಸರ್ಕಾರವೇ 614 ಮದರಸಾಗಳಿಗೆ ನೇರವಾಗಿ ಅನುದಾನ ಕೊಡ್ತಾ ಇತ್ತು. ಒಟ್ಟು 4,50,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ರು. ಆದರೆ 2024ರಲ್ಲಿ ಅಜಿತ್ ದೋವಲ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಬಾರ್ಡರ್ನಲ್ಲಿರುವಂತಹ ಮದರಸಾಗಳಿದಾವಲ್ಲ, ಇವೆಲ್ಲವೂ ಕೂಡ ದೇಶದ ಭದ್ರತೆಗೆ ಚಾಲೆಂಜ್ ಅನ್ನು ಒಡ್ಡುವಂತಹ ಸ್ಥಿತಿಗೆ ಬಂದಿದ್ದಾವೆ. ಅದರ ಅರ್ಥ ಏನು ಕೇಳಿದ್ರೆ, ಈ ಬಾರ್ಡರ್ನಲ್ಲಿರುವಂತಹ ಮದರಸಾಗಳಲ್ಲಿ ನಮ್ಮ ದೇಶದ ದೇಶಭಕ್ತ ಮುಸಲ್ಮಾನರಿಗೆ ಅವಕಾಶ ಸಿಗ್ತಾ ಇಲ್ಲ.
ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇದೆ. ಹೀಗಾಗಿ ಈ ಮದರಸಾಗಳು ದೇಶಕ್ಕೆ ಬಹಳ ದೊಡ್ಡ ಭದ್ರತಾ ಚಾಲೆಂಜ್ ಅಂತ NSA ಅಜಿತ್ ದೋವಲ್ ಅಭಿಪ್ರಾಯಪಟ್ಟಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಕಿವಿಗೆ ಇದು ಯಾವ ಅಂಶವೂ ಕೂಡ ಬೀಳ್ತಾ ಇರಲಿಲ್ಲ. ಅವರಿಗೇನು ಮುಸ್ಲಿಂ ಓಲೈಕೆ ಮಾಡಬೇಕು, ಅವರಿಂದ ಓಟ್ ಬರುತ್ತೆ, ಅದಕ್ಕೋಸ್ಕರವಾಗಿ ಆ ಮದರಸಾಗಳಲ್ಲಿ ಏನು ನಡೀತಾ ಇದೆ, ನಿಜವಾಗ್ಲೂ ಅಲ್ಲಿನ ಮಕ್ಕಳಿಗೆ ಶಿಕ್ಷಣ ಕೊಡಲಾಗ್ತಾ ಇದೆಯಾ, ದೇಶಕ್ಕೆ ಉತ್ತಮವಾದಂತಹ ಪ್ರಜೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆಯಾ, ಇದು ಯಾವುದನ್ನು ಕೂಡ ಮಮತಾ ಸರ್ಕಾರ ನೋಡ್ತಾ ಇರಲಿಲ್ಲ. ಕೇವಲ ಅನುದಾನವನ್ನು ಕೊಡುವಂತಹದ್ದು, ಅವರನ್ನು ಓಲೈಸುವಂತಹದ್ದು ಇದೇ ನಡೀತಾ ಇತ್ತು. ಆದರೆ ಸುವೇಂದು ಅಧಿಕಾರಿ ಅವರು ಈ ಅನುದಾನಕ್ಕೆ ಕೊಕ್ಕೆ ಹಾಕಿದ್ದಾರೆ. ಸುಮ್ಮನೆ ನಿಮಗೆ ನೆನಪು ಮಾಡೋದಕ್ಕೊಂದು ವಿಚಾರ ಹೇಳ್ತೀನಿ. 2024 ಚುನಾವಣೆಯಲ್ಲಿ ಬಂಗಾಳವನ್ನು ಬಿಜೆಪಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿತ್ತು. ಅಂದ್ರೆ ಆ ಲೋಕಸಭಾ ಚುನಾವಣೆಯಲ್ಲಿ ನಾವೇನೋ ಹೆಚ್ಚು ಸೀಟುಗಳನ್ನು ಗೆಲ್ತೀವಿ ಅಂತ. ಆದರೆ ಬಿಜೆಪಿಗೆ ಹೆಚ್ಚು ಸೀಟುಗಳು ಬಂದಿರಲಿಲ್ಲ. ಆಗ ವಿಪಕ್ಷದ ನಾಯಕರಾಗಿದ್ದಂತಹ ಸುವೇಂದು ಅಧಿಕಾರಿ ಅವರು ಒಂದು ಭಾಷಣವನ್ನ ಮಾಡ್ತಾರೆ. ಅಂದ್ರೆ ಆತ್ಮಾವಲೋಕನ ಸಭೆಯಲ್ಲಿ ಮಾಡಿದಂತಹ ಭಾಷಣ ಇವತ್ತು ಕೂಡ ಇಂಟರ್ನೆಟ್ನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುತ್ತೆ. ಅಲ್ಲಿ ಸುವೇಂದು ಅಧಿಕಾರಿ ಹೇಳ್ತಾರೆ, ಇನ್ಮುಂದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ವಾಕ್ಯವನ್ನ ನರೇಂದ್ರ ಮೋದಿ ಅವರು ಕೈ ಬಿಡಬೇಕು. ನಾವು ಮುಸ್ಲಿಮರಿಗೆ ಎಷ್ಟೇ ಅನುದಾನ ಕೊಡ್ಲಿ, ಏನೇ ಉಪಯೋಗ ಮಾಡಿಕೊಡ್ಲಿ, ಅವರು ನಮಗೆ ಓಟ್ ಹಾಕೋದಿಲ್ಲ. ಯಾರು ನಮ್ಮ ಜೊತೆಗಿರ್ತಾರೋ ಅವರಿಗೋಸ್ಕರವಾಗಿ ನಾವು ಕೆಲಸ ಮಾಡಬೇಕು, ಅವರಿಗೋಸ್ಕರವಾಗಿ ಅನುದಾನವನ್ನು ಮೀಸಲಿಡಬೇಕು. ಹೀಗಂತ ಒಂದು ದೊಡ್ಡ ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅದು ಬಹಳ ಸದ್ದು ಮಾಡಿರುತ್ತೆ. ಸ್ವಲ್ಪ ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗುತ್ತೆ. ಆಗ ಸುವೇಂದು ಅಧಿಕಾರಿ ಇದು ನನ್ನ ಕೇವಲ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿ ಸುಮ್ಮನಾಗಿರ್ತಾರೆ. ಮಿತ್ರರೇ, ಈ ಬಾರಿ ಅಧಿಕಾರಕ್ಕೆ ಬಂದ್ರಲ್ಲ, ಸುವೇಂದು CM ಆಗ್ತಿದ್ದ ಹಾಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಬಂಗಾಳದ ಸರ್ಕಾರ ಯಾರು ನಮ್ಮನ್ನ ಬೆಂಬಲಿಸಿದಾರೋ ಅವರ ಪರವಾಗಿರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಸುವೇಂದು ಅಧಿಕಾರಿ ಅವರ ಚೊಚ್ಚಲ ಬಜೆಟ್ ಅನ್ನ ನೋಡ್ತಾ ಇದ್ರೆ ಅದನ್ನ ಅವರು ಅಕ್ಷರಶಃ ಜಾರಿಗೆ ತಂದಿದ್ದಾರೆ. ಇನ್ನೊಂದು ಕಡೆ ಮಿತ್ರರೇ, ಬಂಗಾಳ ಕೂಡ ಬಹಳ ವರ್ಷಗಳಿಂದ ದಬ್ಬಾಳಿಕೆಗೆ ಒಳಗಾದಂತಹ ಒಂದು ಪ್ರದೇಶ. ಅದು ಹೇಳಬೇಕು ಅಂತಂದ್ರೆ 10,000 ವರ್ಷಗಳಿಂದ ಅಲ್ಲಿ ಹಿಂದೂ ಪರವಾದಂತಹ ಆಡಳಿತ ಬಂದೇ ಇರಲಿಲ್ಲ. ಇದನ್ನ ಕೇಳಿದಾಗ ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ನಿಸಬಹುದು. ಆದ್ರೆ ಬಂಗಾಳದ ಇತಿಹಾಸವನ್ನ ಗಮನಿಸಿದ್ರೆ ಈ ಅಂಶ ಬೆಳಕಿಗೆ ಬರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಂಗಾಳದಲ್ಲಿ ಪಠಾಣರು, ಮೊಘಲರು, ಅನಂತರ ಬ್ರಿಟಿಷರು ಇವರೆಲ್ಲರೂ ಕೂಡ ದಬ್ಬಾಳಿಕೆ ಮಾಡಿ ಅಲ್ಲಿನ ಸಂಸ್ಕೃತಿಯ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದಾರೆ. ಅದರ ಕುರುಹುಗಳು ಇವತ್ತಿಗೂ ಕೂಡ ಬಂಗಾಳದ ರಸ್ತೆಗಳಲ್ಲಿರಬಹುದು, ಅಲ್ಲಿನ ಕಟ್ಟಡಗಳಲ್ಲಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಕಾಣೋದಕ್ಕೆ ಸಿಗುತ್ತೆ. ಈಗ ಸುವೇಂದು ಅಧಿಕಾರಿ ಅಂತಹ ದಬ್ಬಾಳಿಕೆಯ ಕುರುಹುಗಳಿದಾವಲ್ಲ, ಅದನ್ನೇ ನಾಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಬಂಗಾಳದಲ್ಲಿ ದಬ್ಬಾಳಿಕೆ ನಡೆಸಿದಂಥವರ ಹೆಸರುಗಳು ಯಾವ್ಯಾವ ರಸ್ತೆಯಲ್ಲಿದೆಯೋ ಅದನ್ನೆಲ್ಲ ನಾವು ಮರುನಾಮಕರಣ ಮಾಡ್ತೀವಿ ಹೀಗಂತ ಘೋಷಣೆ ಮಾಡಿರುವಂತಹ ಸುವೇಂದು ಅಧಿಕಾರಿ ಕೆಲ ಹೆಸರುಗಳ ಬದಲಾವಣೆಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಹುಸೈನ್ ಸೊಹಾವರ್ದಿ ರಸ್ತೆ. ಈತ ಯಾರು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಆತನ ಹೆಸರು ಕೂಡ ಬಂಗಾಳದಲ್ಲಿ ಇತ್ತ ಅಂತ. ಈ ಹುಸೈನ್ ಸೊಹಾವರ್ದಿ ಇದನಲ್ಲ, ಈತ ಸ್ವತಂತ್ರ ಪೂರ್ವಕ್ಕೂ ಮುಂಚೆ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಬಂಗಾಳದ ಪ್ರಧಾನಮಂತ್ರಿ ಆಗಿದ್ದ. ಅನಂತರ ಸ್ವತಂತ್ರ ಬಂದ ಬಳಿಕ ಬಂಗಾಳ ವಿಭಜನೆ ಆಗತ್ತೆ, ಅದು ಪೂರ್ವ ಪಾಕಿಸ್ತಾನ ಆಗತ್ತೆ. ಆಗ ಈತ ಪಾಕಿಸ್ತಾನದ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾನೆ, ಅಲ್ಲಿ 5ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಡೈರೆಕ್ಟ್ ಆಕ್ಷನ್ ಡೇ ಅಡಿಯಲ್ಲಿ ಹಿಂದೂಗಳ ನರಮೇಧ ನಡೆಸಲಾಗತ್ತಲ್ಲ, ಅದರ ಹಿಂದೆಯೂ ಕೂಡ ಈತನ ಪಾತ್ರ ಇದೆ. ಅಂತಹ ಹುಸೈನ್ ಸೊಹ್ರಾವರ್ದಿಯ ಹೆಸರು ಬಂಗಾಳದ ರಸ್ತೆಗಿತ್ತು. ಈಗ ಸುವೇಂದು ಅಧಿಕಾರಿ ಅದನ್ನು ಬದಲು ಮಾಡ್ತಾ ಇದ್ದಾರೆ. ಸೊಹ್ರಾವರ್ದಿಯ ಹೆಸರಿನ ಬದಲಾಗಿ ಗೋಪಾಲ್ ಮುಖರ್ಜಿ ರಸ್ತೆ ಅಂತ ಮರುನಾಮಕರಣ ಮಾಡಲಾಗ್ತಾ ಇದೆ. ಈ ಗೋಪಾಲ್ ಮುಖರ್ಜಿ ಯಾರು ಕೇಳಿದ್ರೆ, ಆ ಡೈರೆಕ್ಟ್ ಆಕ್ಷನ್ ಡೇ ಅಡಿಯಲ್ಲಿ ಹಿಂದೂಗಳ ನರಮೇಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಹಿಂದೂಗಳನ್ನ ಕಾಪಾಡೋದಕ್ಕೋಸ್ಕರವಾಗಿ ಬಹಳ ಶ್ರಮಪಟ್ಟು ಅನೇಕ ಹಿಂದೂಗಳ ಜೀವ ರಕ್ಷಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಅಂತಹ ಗೋಪಾಲ್ ಮುಖರ್ಜಿ ಅವರ ಹೆಸರನ್ನ ಈಗ ಆ ರಸ್ತೆಗೆ ಮರುನಾಮಕರಣ ಮಾಡಲಾಗ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ, ಈ ಬ್ರಿಟಿಷರು ಮತ್ತು ಮೊಘಲರ ಕಾಲದ ಅನೇಕ ಹೆಸರುಗಳು ಇವತ್ತು ಕೂಡ ಬಂಗಾಳದ ಅನೇಕ ರಸ್ತೆಗಳಿಗಿದ್ದಾವೆ. ಅದನ್ನೆಲ್ಲ ಬದಲಾಯಿಸೋದಕ್ಕೋಸ್ಕರವಾಗಿ ಒಂದು ಕಮಿಟಿಯನ್ನೇ ರಚಿಸೋದಕ್ಕೆ ಸುವೇಂದು ಅಧಿಕಾರಿ ನಿರ್ಧಾರ ಮಾಡಿದರೆ, ಆ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಸುವೇಂದು ಅಧಿಕಾರಿ ಕೈಗೊಂಡಂತಹ ಇನ್ನೊಂದು ದೊಡ್ಡ ತೀರ್ಮಾನ ಏನು ಕೇಳಿದ್ರೆ, ಬಂಗಾಳದಲ್ಲಿ ಹೊಸದಾಗಿ 5 ಜಿಲ್ಲೆಗಳನ್ನು ಸ್ಥಾಪಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಕೋಲ್ಕತ್ತಾ ನಗರ ಏನಿದೆ ಅದಕ್ಕೆ ಫುಲ್ ಫ್ಲಡ್ಜ್ ಆದಂತಹ ಒಂದು ಡಿಸ್ಟ್ರಿಕ್ಟ್ ಮಾನ್ಯತೆಯನ್ನು ಕೊಡಲಾಗಿದೆ. ಹಾಗೆ ನಾರ್ತ್ 24 ಪರಗಣ ಇದೆಯಲ್ಲ, ಅದರಲ್ಲಿ ಬಸೀರ್ಹಾಟ್ ಪ್ರದೇಶವನ್ನ ಹೊಸ ಜಿಲ್ಲೆಯಾಗಿ ಘೋಷಿಸಲಾಗಿದೆ. ಈ ನಾರ್ತ್ 24 ಪರಗಣ ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆ. ಅಲ್ಲಿ ಅನೇಕ ಸಮಸ್ಯೆಗಳಿದ್ವು. ಈಗ ಅದನ್ನ 2 ಭಾಗ ಮಾಡಲಾಗಿದೆ. ಹಾಗೆ ಸುಂದರ್ಬನ್ ಅನ್ನುವಂತಹ ಜಿಲ್ಲೆಯನ್ನ ಘೋಷಿಸಲಾಗಿದೆ. ದಕ್ಷಿಣ 24 ಪರಗಣದಿಂದ ಈ ಸುಂದರ್ಬನ್ ಸಪರೇಟ್ ಆದಂತಹ ಜಿಲ್ಲೆ ಆಗುತ್ತೆ. ಹಾಗೆ ಮುರ್ಷಿದಾಬಾದ್ ಅನ್ನ ಕೂಡ ವಿಭಜನೆ ಮಾಡಿ ಜಂಗೀಪುರ ಅನ್ನುವಂತಹ ಹೊಸ ಜಿಲ್ಲೆಯನ್ನ ಸ್ಥಾಪಿಸಲಾಗ್ತಾ ಇದೆ. ಹಾಗೆ ಹೂಗ್ಲಿಯನ್ನ ವಿಭಜಿಸಿ ಆರಂಭಾಗ ಅನ್ನುವಂತಹ ಹೊಸ ಜಿಲ್ಲೆಯನ್ನ ಘೋಷಿಸಲಾಗಿದೆ. ಈ ಜಿಲ್ಲೆಗಳ ನಿರ್ಮಾಣಕ್ಕೆ ಯಾಕಷ್ಟು ಮಹತ್ವ ಕೇಳಿದ್ರೆ, ಈ ಎಲ್ಲ ಪ್ರದೇಶಗಳಿದಾವಲ್ಲ, ಇಲ್ಲಿ ಮೊದಲನೇದಾಗಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಎರಡನೇದಾಗಿ ಬಹುತೇಕ ಜಿಲ್ಲೆಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆಗಳು.
ಇಲ್ಲಿ ಅಕ್ರಮ ನುಸುಳುಕೋರರ ಸಮಸ್ಯೆಯೂ ಕೂಡ ಅಷ್ಟೇ ಜಾಸ್ತಿ ಇದೆ. ಈ ಮುರ್ಷಿದಾಬಾದ್, ನಾರ್ತ್ 24 ಪರಗಣ, ಸೌತ್ 24 ಪರಗಣ, ಹೂಗ್ಲಿ ಇದೆಲ್ಲವೂ ಕೂಡ ಬಹಳ ದೊಡ್ಡದಾದಂತಹ ಜಿಲ್ಲೆಗಳಾಗಿದ್ವು. ಜನಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಅಂತಹ ಪ್ರದೇಶದಲ್ಲಿ ಒಂದು ಜಿಲ್ಲೆ ಇದ್ರೆ ಒಬ್ಬರೇ ಜಿಲ್ಲಾಧಿಕಾರಿ ಇರ್ತಾರೆ, ಒಬ್ಬರೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದ್ರೆ SP ಇರ್ತಾರೆ. ಎಲ್ಲದರ ಆಡಳಿತ ನೋಡಿಕೊಳ್ಳುವಂತಹದ್ದು ಕಷ್ಟ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ವಿಳಂಬ ಆಗುತ್ತೆ ಅಥವಾ ಕೆಲವರು ತಪ್ಪಿಸಿಕೊಳ್ಳಬಹುದು. ಹೀಗಾಗಿ ಆಡಳಿತಾತ್ಮಕ ಸುಧಾರಣೆಯ ದೃಷ್ಟಿಯಿಂದ ಈ ಜಿಲ್ಲೆಗಳನ್ನು ವಿಭಜನೆ ಮಾಡಲಾಗಿದೆ. ಹೊಸದಾಗಿ 5 ಜಿಲ್ಲೆಗಳನ್ನು ಘೋಷಿಸಲಾಗಿದೆ. ಈ ಬಾರಿ ಸುವೇಂದು ಅಧಿಕಾರಿಯವರ ಸರ್ಕಾರ ಮಂಡಿಸಿರುವಂತಹ ಬಜೆಟ್ ಇದೆಯಲ್ಲ, ಇದು ಹೆಚ್ಚು ಸದ್ದು ಮಾಡಿದ್ದು ಯಾವ ಕಾರಣಕ್ಕೆ? ಅನ್ನಪೂರ್ಣ ಯೋಜನೆಯನ್ನ ತಂದ್ರು, ಮಹಿಳೆಯರಿಗೆ 3,000 ರೂಪಾಯಿ ಕೊಟ್ಟರು, ಅದಕ್ಕೆ 36,000 ಕೋಟಿಯನ್ನ ಮೀಸಲಿಟ್ಟರು, ಫ್ರೀ ಬಸ್ಗೆ ಹಣ ಕೊಟ್ಟರು, DA ಜಾಸ್ತಿ ಮಾಡಿದ್ರು. ಇದೇ ವಿಚಾರಗಳಿಗೆ ಹೆಚ್ಚು ಚರ್ಚೆ ಆಯಿತು. ಮಾಧ್ಯಮಗಳು ಇವುಗಳನ್ನ ಮಾತ್ರ ಫೋಕಸ್ ಮಾಡಿದ್ವು. ಮಿತ್ರರೇ, ಇದೆಲ್ಲವೂ ಕೂಡ ಜನಪ್ರಿಯ ಕಾರ್ಯಕ್ರಮಗಳು, ಅದರಿಂದ ಜನ ಖುಷಿ ಆಗ್ತಾರಷ್ಟೇ. ಆದರೆ ನಿಜವಾಗ್ಲೂ ದೇಶದ ಹಿತದೃಷ್ಟಿಯಿಂದ ಸುವೇಂದು ಅಧಿಕಾರಿ ಏನು ಕ್ರಮ ಕೈಗೊಂಡಿದ್ದಾರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಯಾವ ರೀತಿಯಾಗಿ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಈ ಹಿಂದೆ ಇದ್ದಂಥ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೂ ಈಗ ಸುವೇಂದು ಅಧಿಕಾರಿಯವರ ಸರ್ಕಾರ ಮಂಡಿಸಿದಂಥ ಬಜೆಟ್ಗೂ ಏನಪ್ಪ ವ್ಯತ್ಯಾಸ ಕೇಳಿದ್ರೆ, ಅದರಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಲ್ಲ, ಅದು ದೊಡ್ಡದಾಗಿ ಕಾಣ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ಜಿಲ್ಲೆಗಳ ವಿಭಜನೆ ಇರಬಹುದು, ಅಥವಾ ಗಡಿ ಪ್ರಾಂತ್ಯದಲ್ಲಿರುವಂತಹ ಮದರಸಾಗಳಿಗೆ ಕೊಡ್ತಾ ಇದ್ದಂತಹ ಅನುದಾನದ ಕಟ್ ಆಫ್ ಇರಬಹುದು. ಇದೆಲ್ಲವೂ ಕೂಡ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುವಂತಹ ವಿಚಾರ. ಆದರೆ ಇದನ್ನ TMC ಖಂಡಿಸಿದೆ. ಇದನ್ನು ಹೇಳಿದಾಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಯಾವ TMC? ಮಮತಾ ಬ್ಯಾನರ್ಜಿ ಕೈಲಿದೆಯಲ್ಲ ಆ TMCನ ಅಥವಾ ರಿತುಬ್ರತೋರ TMCನ ಅಂತ. ಎರಡೂ TMCಗಳು ಖಂಡಿಸಿದಾವೆ. ರಿತುಬ್ರತೋ ವಿಪಕ್ಷ ನಾಯಕನಾಗಿ ಹೇಳಿದ್ದಾರೆ, ಬಜೆಟ್ನಲ್ಲಿ ಹೊಸ ಅಂಶಗಳೇನೋ ಇದಾವೆ, ಆದರೆ ತುಷ್ಟೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ, ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತೆ ಕಾಣ್ತಾ ಇದೆ ಅಂತ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಸುವೇಂದು ಅಧಿಕಾರಿ ಜನರಿಗೆ ಏನು ಮಾತು ಕೊಟ್ಟಿದ್ರೋ ಅದನ್ನು ನಡೆಸಿದ್ದಾರೆ ಅಂತ. ಅಂದ್ರೆ ಯಾರು ತಮ್ಮನ್ನ ಬೆಂಬಲಿಸಿದಾರೋ ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ, ಇದನ್ನ ಆರಂಭದಲ್ಲೇ ಹೇಳಿದ್ರು. ಬಜೆಟ್ನಲ್ಲೂ ಕೂಡ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.